ಗ್ರಂಥಗಳನ್ನು ತೆರೆದು 2 ಕೊರಿಂಥ ಎಲ್ಲರೂ ತೆಗಿರಿ. ಅದು 3ನೇ ಅಧ್ಯಾಯ 5ನೇ ವಚನ. ಆಮೇನ್. ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು ನಾವೆಲ್ಲರೂ. ಇವತ್ತು ದೇವರ ಕರ್ತನ ಭೋಜನ ಇದೆ, ಮೇಜು ಇದೆ. ಕಳೆದ ವರ್ಷ ಕಾಲ ಹೋಯಿತು, 2025 ಕಾಲವು ಗತಿಸಿ ಹೋದವು ಪ್ರಿಯರೇ. ಇನ್ನು ಬರ್ತಾ ಬರ್ತಾ 2024, 23 ಬರುವುದಿಲ್ಲ. 25, 26, 27 ಈ ಥರನೇ ಮುಂದಕ್ಕೆ ಹೋಗುತ್ತದೆ. ನಾವು ದೇವರಲ್ಲಿ ಹಿಂದಿರುವಂಥ ಸ್ಥಿತಿಯಲ್ಲಿ ಇರಬಾರ್ದು. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಾ ಇಲ್ವಾ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. ಯೇಸು ಸ್ವಾಮಿ ಹತ್ರ ಕೆಲವರು ಜನರು ಬಂದು ದೇವರು ಹೇಳಿದರು. ದೇವರು ಪ್ರಸಂಗ ಹೇಳುವಾಗ ಆತನ ಮುಂದೆ ಬಂದು ಪ್ರಶ್ನೆಗಳು ಮಾಡ್ತಾಯಿದ್ದರು. ನೀನು ಅದ್ಭುತ ಮಾಡುತ್ತೀಯಾ, ನೀನು ಸೂಚಕ ಕಾರ್ಯಗಳು ಮಾಡುತ್ತೀಯಾ ಎಂಬುದಾಗಿ ಮಾತನಾಡುತ್ತಾ ಇದ್ದರು. ಆವಾಗ ದೇವರು ಒಬ್ಬನಿಗೆ ಕಣ್ಣು ಕೊಟ್ಟವನಿಗೆ ಸ್ವಸ್ಥತೆ ಮಾಡಿದನು. ಅನೇಕ ಜನಗಳಿಗೆ ಉಪದೇಶ ಮಾಡ್ತಾ ಇದ್ದನು. ಆವಾಗ ಅವರೆಲ್ಲರೂ ಬಂದು ಕುಂದಿರುವಾಗ ಅನೇಕ ಜನಗಳು ಬೇರೆ ಬೇರೆ ಥರವಾದಂಥ ಮಾತುಗಳನ್ನು ಮಾತನಾಡ್ತಾ ಇದ್ದರು ಪ್ರಿಯರೇ. ದೇವರಲ್ಲಿ ಅಂತ ಇದ್ದಾರೆ, ನೀವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರಾ ಇಲ್ವಾ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ. ನಾವು ಇದೇ ಸ್ಥಿತಿಯಲ್ಲಿ ಇರಬಾರ್ದು, ಇದ್ದಂಥ ಸ್ಥಿತಿಯಲ್ಲಿ ಇರಬಾರ್ದು ಪ್ರಿಯರೇ. ನಮ್ಮ ಗುಣಗಳು ಬದಲಾಯಿಸಿಕೊಳ್ಳಬೇಕು. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಮನುಷ್ಯರ ಮುಂದೆ ಅಲ್ಲ ಹೇಳುವುದು, ದೇವರ ಮುಂದೆ ಹೇಳಬೇಕು ಪ್ರಿಯರೇ. ಹಾಗೆ ಮುಂದಕ್ಕೆ ಹೋಗೋಣ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ನೋಡ್ರಿ ಪ್ರಿಯರೇ, ದೇವರಲ್ಲಿ ಹೇಳುತ್ತಾ ಇದ್ದಾನೆ, ಖಂಡಿಸುತ್ತಾ ಇದ್ದಾನೆ. ಅಲ್ಲಿ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಎಂಬುದಾಗಿ ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ನಾನು ಸರ್ವಶಕ್ತನಾದಂಥ ದೇವರು, ಅದ್ಭುತ ಮಾಡುವಂಥ ದೇವರು ಎಂಬುದಾಗಿ ನಿಮಗೆ ಗೊತ್ತಿಲ್ಲವಾ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ಪ್ರಿಯರೇ. ಇದು ನಾವಿರುವುದು ಅಂತ್ಯಕಾಲ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ನಾವು ದೇವರಲ್ಲಿ ಇದೀವಾ ಇಲ್ಲವ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ಇನ್ನೊಂದು ವಚನ ಓದೋಣ. ನಮ್ಮ ವಿಶ್ವಾಸವು ಪರಿಪೂರ್ಣವಾಗಿದೆ ಇಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವು ತೋರಿಸ್ತಿದೆ ಪ್ರಿಯರೇ. ತೀತನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13, 14ನೇ ವಚನ ಓದೋಣ ಪ್ರಿಯರೇ. ಲಕ್ಷ್ಯ ಕೊಡದೆ ಕ್ರಿಸ್ತನ ನಂಬಿಕೆಯಲ್ಲಿ ಸ್ವಚ್ಛಚಿತ್ತರಾಗುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. ನೋಡ್ರಿ ಪ್ರಿಯರೇ, ದೇವರು ಹೇಳುತ್ತಾ ಇದ್ದಾರೆ, ಪೌಲನು ಬರಿತಾ ಇದ್ದಾನೆ, ಜನರು ಭಾಳ ಹೀನ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಬಂದಂಥ ಇಷ್ಟವಾದ ಮಾಡ್ತಾ ಇದ್ದಾರೆ. ಜನರನ್ನು ಸ್ವಲ್ಪ ದಿನ ನಂಬಿ ದೇವರನ್ನು ನಂಬಿಕೊಂಡು ಹಿಂದಿರುಗಿ ಹೋಗಿ ಮತ್ತೆ ವಿಗ್ರಹಾರಾಧನೆಗಳು ಮಾಡುತ್ತಾ ಇದ್ದಾರೆ. ಅದಕ್ಕೆ ದೇವರು ಪೌಲನಿಗೆ ಹೇಳುತ್ತಾ ಇದ್ದಾನೆ, ಇಸ್ರಾಯೇಲ್ ಜನರವರೇ, ನೀವು ಮಾಡೋದು ತಪ್ಪು. ನೀವು ಹೆಸರಿಗೆ ಕ್ರಿಸ್ತನ ನಂಬಿಕೊಂಡಿದ್ದೀರಿ, ಕ್ರಿಸ್ತನು ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. 3 ಪಾಯಿಂಟ್ಗಳು ಹೇಳುತ್ತೇನೆ ಪ್ರಿಯರೇ, ಬರ್ಕೊಳ್ಳೋರು ಬರ್ಕೊಳ್ರಿ. ಕೊಲಸ್ಸೆ ಬರೆದ ಗ್ರಂಥ 1ನೇ ಅಧ್ಯಾಯ 23ನೇ ವಚನ.
1ನೇ ಅಧ್ಯಾಯ 23ನೇ ವಚನ. ಜಲ್ದಿ ಫಾಸ್ಟ್ ಓದಬೇಕು, ಸಮಯವು ಸ್ವಲ್ಪವಾಗಿದೆ. ಹಾಂ, ಆಕಾಶದ ಕೆಳಗಿರುವ ಹಾಂ ಅಸ್ಥಿವಾರದ ಮೇಲೆ ಹಾಕಿರುವ ನೀತಿ ಹಾಂ ಆಮೇನ್. ನಮ್ಮ ಸಭೆಯು, ಈ ಸಭೆಯು ಬಂಡೆ ಮೇಲೆ ಕಟ್ಟಿರುವಂಥ ಸಭೆ ಆಗಿದೆ ಪ್ರಿಯರೇ. ನಾವು ಬಂಡೆ ಮೇಲೆ ಕಟ್ಟಿರುವಂಥ ಸಭೆಯಾಗಿ ನಮ್ಮ ಕುಟುಂಬವು, ದೇವರಲ್ಲಿ ಪೌಲನಿಗೆ ಹೇಳುತ್ತಾ ಇದ್ದಾನೆ, ನಿಮ್ಮ ಕುಟುಂಬವನ್ನು ಕಟ್ಟಿಕೊಂಡು ನಿನ್ನ ಸಭೆಗೆ ಅಸ್ಥಿವಾರವು ಹೇಗೆ ಹಾಕುತ್ತೀಯೋ ಆ ಥರನೇ ನಿನ್ನ ಕುಟುಂಬದಲ್ಲಿ ಕೂಡ ದೇವರ ವಾಕ್ಯವೆಂಬ ಅಸ್ಥಿವಾರವು ಕೂಡ ಹಾಕು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ನಾವು ಬಂಡೆ ಮೇಲಿರುವ ಕಟ್ಟಿರುವಂಥ ಸಭೆಯಾಗಿರಬೇಕು. ನಾವು ಬಿದ್ದು ಹೋದಂಥ ಆತ್ಮಗಳಾಗಿರಬಾರ್ದು ಪ್ರಿಯರೇ. ಬಿದ್ದು ಹೋದಂಥ ಜೀವಿತವಿರಬಾರ್ದು, ಬಿದ್ದು ಹೋಗುವಂಥ ಮನಸ್ಸು ಇರಬಾರ್ದು. ಅದೇ ಮತ್ತಾಯ 7ನೇ ಅಧ್ಯಾಯ 24-25 ವಚನ ಓದೋಣ ಪ್ರಿಯರೇ. 7:24-25. ಹಾಂ ಹಾಂ ಆಮೇನ್. ನೋಡ್ರಿ ಪ್ರಿಯರಲ್ಲಿ, ದೇವರ ವಾಕ್ಯ ಹೇಳುತ್ತದೆ, ತನ್ನ ಮನೆಯನ್ನು ಬಂಡೆ ಮೇಲೆ ಕಟ್ಟುವವನು ಬುದ್ಧಿವಂತ ಮನುಷ್ಯನು. ಕಟ್ಟಲಾರದೆ 2 ದಿನ ಸಭೆಗೆ ಹೋಗುವಂಥವನು ಹೀನ ಸ್ಥಿತಿಯಲ್ಲಿ ಬೀಳುತ್ತಾನೆ. ಸ್ಥಿರವಾಗಿ ನಿಲ್ಲುವುದಿಲ್ಲ ಪ್ರಿಯರೇ. ವಾಕ್ಯದಲ್ಲಿ ಸ್ಥಿರವಾಗಿಲ್ಲ, ಪ್ರಾರ್ಥನೆಯಲ್ಲಿ ಸ್ಥಿರವಾಗಿಲ್ಲ. ನಮ್ಮ ಕಣ್ಣು ದೃಷ್ಟಿ ಕೂಡ ಸರಿಯಾಗಿದ್ದಿಲ್ಲ ಅಂದರೆ, ಮಾತುಗಳು ಸರಿಯಾಗಿದ್ದಿಲ್ಲ ಅಂದರೆ ಹೇಗೆ ನಾವು ದೇವರಲ್ಲಿ ಜೀವಿಸುವುದಕ್ಕೆ ಸಾಧ್ಯ? ಬದಲಾವಣೆ ಆಗಬೇಕು ಪ್ರಿಯರೇ. ಬರ್ತಾ ಬರ್ತಾ ನಾವು ಬದಲಾವಣೆ ಆಗಬೇಕು. ಅದೇ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಲ್ಲಿ ಓದೋಣ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯದನ್ನು ಮಾಡುವುದಕ್ಕೆ ನೀವು ಹೇಗಾಗಿತ್ತು? ಒಬ್ಬರಿಗೆ ತೀರ್ಪು ಮಾಡಬೇಡ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ತೆಲುಗು ಬೈಬಲ್ ತೆಕ್ಕೊಂಡಿಟ್ಕೊರಿ. ರೋಮಾಪುರ 10ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ನೀವು ಒಬ್ಬರನ್ನು ಮಾತನಾಡಬೇಡ್ರಿ, ಪೈಲ ನಿನ್ನನ್ನು ನೀನೇ ಪರೀಕ್ಷಿಸಿಕೊ, ನಿನ್ನ ಬಾಯಿ ಸರಿಯಾಗಿದೆಯಾ ಇಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ದೇವರ ಅಂತ ಇದ್ದಾರೆ ಇಲ್ಲಿ, ಸರ್ಪ ಜಾತಿಯವರೇ, ನೀವು ದೇವರಲ್ಲಿ ಎಷ್ಟು ಭಕ್ತಿ ಇದ್ದೀರಿ? ಭಕ್ತಿಹೀನರೇ, ದೇವರಲ್ಲಿ ಇದ್ದೀರಾ ಇಲ್ವಾ? ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಇವತ್ತು ಕರ್ತನ ಮೇಜಿದೆ ಪ್ರಿಯರೇ. ಈಗ ಕಳೆದ ಕಾಲ ಹೋಯ್ತು. ಈಗ ಮುಂದೆ ಬರುವಂಥ ಸ್ಥಿತಿ, ನಮ್ಮ ದುಡಿಯುವಂಥದ್ದು ನಮ್ಮ ಸುಖಕ್ಕಾಗಿ ಬೇಡ. ನಮ್ಮ ಸುಖಕ್ಕಾಗಿ ನಾವು ನೋಡಿಕೊಂಡ್ರೆ ದೇವರ ರಾಜ್ಯ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರ ಸುವಾರ್ತೆ ಸಾರೋಣ. ಒಬ್ಬರನ್ನಾದರೂ ದೇವರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಪ್ರಿಯರೇ. ಅನೇಕ ಜನಗಳು ಅನಾಹುತದಿಂದ ಸತ್ತು ಹೋಗ್ತಾ ಇದ್ದಾರೆ. ಕುಡುಕುತನ ಬಾನಿಸದಲ್ಲಿ ಅನೇಕ ಚಟುವಟಿಕೆಗಳಿಂದ ಅವರು ಮರಣಕ್ಕೆ ಗುರಿಯಾಗುತ್ತಾ ಇದ್ದಾರೆ ಪ್ರಿಯರೇ. ಅಂತ್ಯಕಾಲವು ಸಮೀಪಿಸಿದೆ. ಅನೇಕ ಜನಗಳು ಬಹು ಜಾಗ್ರತೆ ಉಳ್ಳವರಾಗಿರಬೇಕು ಪ್ರಿಯರೇ. ದೇವರು ಹೇಳುತ್ತಾ ಇದ್ದಾನೆ, ಸರ್ಪ ಜಾತಿಯವರೇ, ನಿಮಗೆ ಏನು ಹೇಳಲಿ? ನೀವು ದೇವರಲ್ಲಿ ಇಲ್ಲ, ದೇವರಿಗನುಸಾರವಾಗಿ ನಡೀತಾ ಇಲ್ಲ. ಅನೇಕ ಜನಗಳು ಹೋಗಿ ದೇವರು ಸ್ವಸ್ಥತೆ ಮಾಡುವುದಿಲ್ಲ, ದೇವರು ಎಲ್ಲ ಸುಳ್ಳು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾನೆ, ಅವರಿಗೆ ನಿಮಗೆ ಕಠಿಣ ಕಾಲವು ಬರುವುದು, ನಿಮಗೆ ತೀರ್ಪುಂಟು. ಇಬ್ರಿಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 23ನೇ ವಚನ ಓದೋಣ ಪ್ರಿಯರೇ. ಹತ್ತನೇ ಅಧ್ಯಾಯ 23ನೇ ವಚನ. ನಿಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಷ್ಕಂಪಲವಾಗಿ
ಪ್ರತಿಫಲವಾಗಿ ಪರಿಗಣಿಸೋಣ. ಪ್ರಿಯರೇ, ಇಲ್ಲಿ ದೇವರು ಏನು ಹೇಳುತ್ತಾ ಏನಂದರೆ, ನಿಮ್ಮ ನಿರೀಕ್ಷೆಯು ಪ್ರತಿಫಲವಾಗಿ ಇದೇನಾ ಇಲ್ಲ? ನಿಮ್ಮ ನಿರೀಕ್ಷೆಯು ದೇವರಲ್ಲಿ ಇದೇನಾ ಇಲ್ವಾ? ನಿರೀಕ್ಷೆ ಅಂದರೆ ಏನು? ವಿಶ್ವಾಸವಂದ್ರೆ ಏನು? ನೋಡ್ರಿ ಪ್ರಿಯರೇ, ಬರ್ತಲೋಮಯನು ಯೇಸು ಸ್ವಾಮಿ ಹೋಗುವಾಗ ಜೋರಾಗಿ ಕಿರುತ್ತಾನೆ, ಜೋರಾಗಿ ಕರೀತಾನೆ, ತಂದೆಯೇ, ದಾವೀದು ಕುಮಾರನೇ, ನನ್ನನ್ನು ಕರುಣಿಸು ಸ್ವಾಮಿ ಎಂಬುದಾಗಿ. ಆತನಿಗೆ ಕರೆಯುವುದಕ್ಕೆ ಎದುಕ್ಕುಂಟು ಪ್ರಿಯರೇ. ಆತನ ಎದಕ್ಕೆ ಕರೆದನು? ಏನು ಯೇಸು ಸ್ವಾಮಿ ಈ ದಾರಿ ಹಿಡಿದು ಹೋಗುತ್ತಾ ಇದ್ದಾನೆ ಎಂಬುದಾಗಿ ಆತನಿಗೆ ಕಿವಿಗೆ ಬೀಳುತ್ತದೆ ಪ್ರಿಯರೇ. ಆವಾಗ ಜೋರಾಗಿ ಚೀರುತ್ತಾನೆ. ಆತನಿಗೊಂದು ನಿರೀಕ್ಷೆ ಉಂಟು ಪ್ರಿಯರೇ. ಏನಂದರೆ, ಯೇಸು ಸ್ವಾಮಿ ನನ್ನನ್ನು ಗುಣ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನನ್ನನ್ನು ಸ್ವಸ್ಥ ಮಾಡುತ್ತಾನೆ. ಯೋಬು ಹಾಗೆ ಇದ್ದನು ಪ್ರಿಯರೇ. ಯೋಬು ಕೂಡ ದೇವರಲ್ಲಿ ಎಲ್ಲವನ್ನು ಕಳ್ಕೊಂಡನು. ಆಸ್ತಿ ಕಳ್ಕೊಂಡನು, ಹೆಂಡತಿಯನ್ನು ಕಳ್ಕೊಂಡನು, ಮಕ್ಕಳನ್ನು ಕಳ್ಕೊಂಡನು. ಆದರೆ ದೇವರು ಪರೀಕ್ಷಿಸಿದನು ಪ್ರಿಯರೇ. ಶೋಧನೆಗಳು ಬರುತ್ತವೆ, ಹಿಂಸೆಗಳು ಬರುತ್ತವೆ, ಕಷ್ಟಗಳು ಬರುತ್ತವೆ, ಸಹಿಸ್ಕೊಂಡು ಹೋಗಬೇಕು. ಸಭೆ ಅನ್ನೋದು, ಕುಟುಂಬ ಅನ್ನೋದು ಸಹಿಸ್ಕೊಂಡು ಹೋಗಬೇಕು ಪ್ರಿಯರೇ. ದೇವರಲ್ಲಿ ಕಷ್ಟ ಬಂದಿದೆ ಎಂಬುದಾಗಿ ದೇವರನ್ನು ಮರೆಯಬಾರದು ಪ್ರಿಯರೇ. ದೇವರನ್ನು ಬಿಟ್ಟು ಅಗಲಬಾರದು. ಅದೇ ಇಸ್ರಾಯೇಲವ್ರದವರು ಮಾಡಿದ್ದು ಇದೇ. ಕಷ್ಟ ಬಂದಾಗ ದೇವರ ಹತ್ರ ಬಂದು, ಕಷ್ಟ ಬರಲಾರ್ದಾಗ ದೇವರನ್ನು ಬಿಟ್ಟು ಹೋಗಿದ್ದರು. ಅದಕ್ಕೆ ದೇವರು, ಸರ್ಪ ಜಾತಿಯವರೇ, ನಿಮಗೆ ಗತಿ ಏನು ಹೇಳಲಿ ಎಂಬುದಾಗಿ ಆತನ ವಾಕ್ಯ ಹೇಳುತ್ತಾ ಇದೆ. ನೋಡ್ರಿ ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಈ ದಿನವು ದೇವರು ನಮ್ಮನ್ನು ಆತನ ಸನ್ನಿಧಾನದಲ್ಲಿ ಇಟ್ಟಿದ್ದಾನ, ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಾನ. ಆತನ ಒಂದು ಜೀವವಾದ ಪಟ್ಟಿಯಲ್ಲಿ ನಾವು ಇದ್ದೀವಾ ಇಲ್ವಾ ಎಂಬುದಾಗಿ ಸುಮ್ಮನೆ ಸಂಡೇ ಬರುವುದು, ಹೋಗುವುದು, ದೇವರನ್ನು ಆರಾಧಿಸುವುದು ವ್ಯರ್ಥವು ಪ್ರಿಯರೇ. ದೇವರಲ್ಲಿ ಗಂಟೆಗಟ್ಟಲೆ ಕೂತು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಮೊಣಕಾಲೂರಿ ಪ್ರಾರ್ಥಿಸಬೇಕು. ಚೆನ್ನೈನಲ್ಲಿ ಪಾಸ್ಟರ್ ಮೋಹನ್ ಸಿ ಲಾಜರ್ ಎಂಬುದಾಗಿದ್ದಾರೆ. ಅವರು ಒಳ್ಳೆಯ ಪ್ರವಾದಿ. 1ನೇ ತಾರೀಕು 12 ಗಂಟೆ ಮೊಣಕಾಲಾಕಿ ಪ್ರೇಯರ್ ಮಾಡಿದಾರಂತೆ. 12 ಗಂಟೆ ಅವರು ಸುವಾರ್ತೆ ಸಾರುವವರು. ಅವರು ಬರೆಯುವಂಥ ಸಭೆಗೆ 85,000 ಜನ ಬರುತ್ತಾರೆ. ಮನುಷ್ಯರೆಲ್ಲ ಪ್ರಿಯರೇ ನಮ್ಮನ್ನು ಹೆಚ್ಚಿಸುವುದು. ದೇವರು ಹೆಚ್ಚಿಸುವುದಾದರೆ ಅನೇಕ ಲಕ್ಷ ಜನಗಳ ಎದುರು ನಿಂದಿರಿಸ್ತಾನೆ ಪ್ರಿಯರೇ. ಅನೇಕ ಜನಗಳ ಮುಂದೆ ತಲೆ ಎಬ್ಬಿಸುವವನಾಗಿ ಮಾಡುತ್ತಾನೆ ಪ್ರಿಯರೇ. ಪ್ರಾರ್ಥಿಸೋಣ.